ಹಲೋ ಫ್ರೆಂಡ್ಸ್, ನೀವು ಆರ್ ಸಿ ಕಾರ್ಡಿಗೆ ಏನಾದರೂ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೇಕಂದ್ರೆ ಗೂಗಲಲ್ಲಿ ಹೋಗಿ ಪರಿವಾಹನ್ ಅಂತ ಟೈಪ್ ಮಾಡಿ. ಪರಿವಾಹನ್ ಅಂತ ಸರ್ಚ್ ಮಾಡಿದ ಮೇಲೆ ಈ ಥರ ನಿಮಗೆ ವಾಹನ್ 4.0 ಅಂತ ಬರುತ್ತೆ. ಸಿಟಿಜನ್ ಸರ್ವಿಸ್ ಅಂತ ಇದರಲ್ಲಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಇದು ಪೇಜಿಗೆ ಕರ್ಕೊಂಡ್ಬರುತ್ತೆ. ಅಲ್ಲಿ ಸ್ಕ್ಯಾನ್ ಆದರೂ ಮಾಡ್ಬೋದು ಅಥವಾ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಕೆಳಗೆ parivahan.government.in ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಆರ್ ಸಿ ನಂಬರ್ ಹಾಕಿ, ಚೆಸ್ಸಿನ ನಂಬರ್ ಹಾಕಿ, ಇಂಜಿನ್ ನಂಬರ್ ಹಾಕಿ, ರಿಜಿಸ್ಟ್ರೇಷನ್ ಡೇಟ್ ಹಾಕಿ, ರಿಜಿಸ್ಟ್ರೇಷನ್ ಅಪ್ ಟು ಡೇಟ್ ಹಾಕಿ. ನೀವು ಆರ್ ಸಿ ಕಾರ್ಡಲ್ಲಿ ತೊಗೊಂಡ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದೇ ಥರ ಸೇಮ್ ಹಾಕಿ. ನೇಮ್ ಮಾತ್ರ ಈ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯಲ್ಲ ಆ ಥರ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಇಷ್ಟು ಹಾಕಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ವ್ಯಾಲಿಡೇಟ್ ಕೊಡಿ. ವ್ಯಾಲಿಡೇಟ್ ಕೊಟ್ಟ ನಂತರ ಇಲ್ಲಿ ಆಧಾರ್ ಡೀಟೇಲ್ಸ್ ಕೇಳುತ್ತೆ, ಆಧಾರ್ ನಂಬರ್ ಹಾಕಿ. ಮತ್ತು ಆ್ಯಸ್ ಪರ್ ಆಧಾರಲ್ಲಿ ಯಾವ ಥರ ಇದೆ ನೇಮು ಆ ಥರ ಹಾಕಿ. ಆಮೇಲೆ ಮೊಬೈಲ್ ನಂಬರ್ನ ಹಾಕಿ, ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ನೇ ಹಾಕಬೇಕು. ನೆಕ್ಸ್ಟು ಇಲ್ಲಿ ವೆರಿಫೈ ಕೊಡಿ. ಆದಮೇಲೆ ನಿಮಗೆ ಆರ್ ಸಿ ಕಾರ್ಡ್ ಫೋಟೋ ಒ ಟಿ ಪಿ ಕೇಳುತ್ತೆ. ಫಸ್ಟು ಒ ಟಿ ಪಿ ಹಾಕಿ. ಮೊಬೈಲ್ಗೂ ಬರುತ್ತೆ, ಇಮೇಲ್ಗೂ ಬರುತ್ತೆ. ಮೊಬೈಲ್ಗೆ ಬಂದಿರುತ್ತೆ, ಅದನ್ನು ಒ ಟಿ ಪಿ ಹಾಕಿ ನೆಕ್ಸ್ಟ್ ಕೊಡಿ. ಆಮೇಲೆ ನಿಮ್ಮ ಫೋಟೋ ಮತ್ತು ನಿಮ್ಮದು ಆರ್ ಸಿ ಕಾರ್ಡ್ ಫೋಟೋ, ನೆಕ್ಸ್ಟು ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಯಾವುದೇ ರೀತಿ ಐ ಡಿ ಕೊಟ್ಟಿರ್ತಾರಲ್ಲ ಅದರದ ಫೋಟೋ ಹಾಕಬೇಕು. ಫಸ್ಟು ನಿಮ್ಮದು ಸೆಲ್ಫಿ ಅಥವಾ ಫೋಟೋ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಆರ್ ಸಿ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಿ. ನೆಕ್ಸ್ಟು ನಿಮ್ಮದು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಬ್ಯಾಂಕ್ ಪ್ರೂಫ್ನ ಅಪ್ಲೋಡ್ ಮಾಡಿ. ನಂತರ ನೆಕ್ಸ್ಟ್ ಕೊಡಿ. ಆಮೇಲೆ ಈ ಥರ ನಿಮಗೆ ಒಂದು ಇದು ತೋರಿಸುತ್ತೆ, ಇನ್ಫಾರ್ಮೇಷನ್ ತೋರಿಸುತ್ತೆ. ಅಪ್ಲಿಕೇಶನ್ ನಂಬರ್ ಹ್ಯಾಸ್ ಬಿನ್ ಮೂವ್ ಟು ವೆರಿಫಿಕೇಷನ್ ಆ್ಯಂಡ್ ಅಪ್ರೂವಲ್ ಅಟ್ ಆರ್ ಟಿ ಒ ಅಂತ ತೋರಿಸುತ್ತೆ. ಇದು ಇಷ್ಟು ಕಂಪ್ಲೀಟ್ ಆಗಿರುತ್ತೆ ನಿಮ್ಮದು ಮೊಬೈಲ್ ನಂಬರ್ ಅಪ್ಡೇಷನ್ ಮಾಡೋದು. ಥ್ಯಾಂಕ್ ಯು ಫ್ರೆಂಡ್ಸ್.